ಅಂದರೆ ಬಿಜೆಪಿಯವರ ಒಂದು ಆಡಳಿತ ಹೇಗಿದೆಯಪ್ಪ ಅಂದರೆ ಕೇವಲ ಬೂಟಾಟಿಕೆ ತೋರಿಕೆಗೆ ಮಾತ್ರ ಆಡಳಿತ ಇದೆ. ಈ ಹಿಂದೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ 40-50 ಸೇರಿಕೆ ಮಾಡಿದಾಗ ದೊಡ್ಡ ಒಂದು ಬೃಹದಾಕಾರದಾಗಿರ್ತಕ್ಕಂಥ ಒಂದು ಧರಣಿಗಳನ್ನು ರ್ಯಾಲಿಗಳನ್ನು ಬಿಜೆಪಿ ಮಾಡ್ತಾ ಇತ್ತು. ಗ್ಯಾಸ್ ಬೆಲೆ 416 ರೂಪಾಯಿಯಿಂದ 430 ಮಾಡಿದಾಗ ಇವತ್ತು ನಮ್ಮ ಭಾರತ ದೇಶದ ಮಂತ್ರಿಯಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆಯವರು ಗ್ಯಾಸ್ ಸಿಲಿಂಡರ್ನ ತಲೆ ಮೇಲೆ ಹೊತ್ತು ಪ್ರತಿಭಟನೆ ಮಾಡಿದರು. ಇವತ್ತು ಕಮರ್ಷಿಯಲ್ ಗ್ಯಾಸನ್ನು ಒಂದು ದಿವಸದಲ್ಲಿ 1000 ರೂಪಾಯಿ ಜಾಸ್ತಿ ಮಾಡ್ತಾರೆ. ಜೊತೆಗೆ ಇವತ್ತೇನು ಡೊಮೆಸ್ಟಿಕ್ ಗ್ಯಾಸ್ ಇದೆ ಅದರ ಕಡೆ ಇವತ್ತು 1100 ರೂಪಾಯಿಗೆ ಮುಟ್ಟಿಸಿದ್ದಾರೆ. ಇದರ ಪರಿಣಾಮ ಇವತ್ತು ಜನಸಾಮಾನ್ಯರ ಮೇಲೆ ಡೀಸೆಲ್, ಗ್ಯಾಸ್ ಮತ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಆದ್ದರಿಂದ ತಾನಾಗಿಯೇ ಇವತ್ತು ಸಾಗಾಣಿಕೆ ದರ ಆಗ್ಬೋದು, ಬಸ್ ದರ ಆಗ್ಬೋದು, ಬೇಳೆ ದರ ಆಗ್ಬೋದು, ಎಣ್ಣೆ ದರ ಇವೆಲ್ಲವೂ ಕೂಡ ಇವತ್ತು ಗಗನಕ್ಕೆ ಹೋಗಿದೆ. ಇವೆಲ್ಲವನ್ನು ಮರೆಮಾಚಲಿಕ್ಕೆ ಇವತ್ತು ನಮ್ಮ ಮೋದಿಜಿಯವರು ಹೇಳ್ತಾ ಇದ್ರು, ಇನ್ಮೇಲೆ ನೀವೆಲ್ಲ ಕೂಡ ಪೆಟ್ರೋಲ್ ಡೀಸೆಲನ್ನು ಮಿತ ಬಳಕೆ ಮಾಡಿ, ವಿದೇಶ ಪ್ರಯಾಣವನ್ನು ಕಡಿಮೆ ಮಾಡಿ, ಜೊತೆಗೆ ನೀವೆಲ್ಲ ಕೂಡ ಸಾರ್ವಜನಿಕ ಸಾರಿಗೆ ಮೆಟ್ರೋ ಮತ್ತು ಬಸ್ಸುಗಳನ್ನು ಅವಲಂಬಿಸಿ ಅಂತ ಕರೆ ಕೊಟ್ಟಿದ್ದು. ಅವರ ಕರೆಗೆ ಹೋಗ್ಬಿಟ್ಟು ನಮ್ಮ ವಿಜಯೇಂದ್ರ ಅವರು, ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜಯೇಂದ್ರ ಅವರು ಒಂದು ದಿವಸ ಮೆಟ್ರೋ ಪ್ರಯಾಣ ಮಾಡಿಬಿಟ್ರು. ಹಾಗೆಯೇ ಕೆಲವು ಮುಖ್ಯಮಂತ್ರಿಗಳು ಸೈಕಲ್ ಪ್ರಯಾಣ ಮಾಡಿದರು. ಅಂದರೆ ಬಿಜೆಪಿಯವರ ಒಂದು ಆಡಳಿತ ಹೇಗಿದೆಯಪ್ಪ ಅಂದರೆ ಕೇವಲ ಬೂಟಾಟಿಕೆ ತೋರಿಕೆಗೆ ಮಾತ್ರ ಆಡಳಿತ ಇದೆ. ಅಂದರೆ ನಿಜವಾಗಲೂ ಕೂಡ ಮೋದಿ ಮಾತನ್ನು ಪಾಲನೆ ಮಾಡೋದಿಲ್ಲ. ಇವರು ಜನರನ್ನ ಗಿಮಿಕ್ ಮಾಡಲಿಕ್ಕೆ, ಜನರನ್ನು ನಂಬಿಸ್ಲಿಕ್ಕೆ ಇವರು ಈ ಗಿಮಿಕ್ ಮಾತುಗಳನ್ನು ಹಾಡ್ತಾರೆ. ಇವತ್ತು ಗೌರವಾನ್ವಿತ ಮೋದಿಜಿಯವರು ಅವರು ಏನು ಪ್ರಾಮಿಸ್ಗಳನ್ನು ಮಾಡಿದ್ರು, ಕಳೆದ 14ರಲ್ಲಿ ಭಾರತ ದೇಶದ ಪ್ರತಿಯೊಬ್ಬರು ಕೂಡ 15 ಲಕ್ಷ ಅಕೌಂಟ್ಗೆ ಹಾಕ್ತೇವೆ, ವರ್ಷಕ್ಕೆ 2,000 ಯುವಕರಿಗೆ ಉದ್ಯೋಗ ಕೊಡ್ತೀವಿ, 2,000 ಕೋಟಿ 2 ಕೋಟಿ ಉದ್ಯೋಗ ಕೊಡ್ತೀವಿ ಅನ್ನೋ ಮಾತನ್ನೆಲ್ಲ ಹೇಳ್ತಾ ಬಂದರು. ಆದರೆ ಇದುವರೆಗೂ ಇವತ್ತೆಲ್ಲ ಪ್ರೈವೇಟ್ ಕಂಪ್ನಿಗಳೆಲ್ಲ, ಸರ್ಕಾರಿ ಸ್ವಾಮ್ಯದ ಕಂಪ್ನಿಗಳೆಲ್ಲ ಪ್ರೈವೇಟ್ ಅವರಿಗೆ ಮಾರಿ ಇವತ್ತು ಆ ವಿದ್ಯಾವಂತ ಯುವಕರಿಗೆ ಕೆಲಸ ಇಲ್ಲದ ರೀತಿಯಲ್ಲಿ ಮಾಡತಕ್ಕಂಥ ಗೌರವಾನ್ವಿತ ಕೀರ್ತಿ ಇದ್ದರೆ ಅದು ಗೌರವಾನ್ವಿತ ಮೋದಿಜಿಯವರು.